ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿರುವ ಬೆನ್ನಲ್ಲೇ ಕೊಡಗಿನ ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಸಂತೆ ದಿನವಾದ ಇಂದು ಜಾತ್ಯತೀತ ಜನತಾದಳ ಮತ್ತು ಕಾಂಗ್ರೆಸ್ ಪಕ್ಷಗಳಿಂದ ರೋಡ್ ಶೋ ಮತ್ತು ಬೈಕ್ ಜಾಥಾದ ಮೂಲಕ ಮತದಾರರ ಬಳಿ ಸಾಗುವ ಪ್ರಯತ್ನ ನಡೆಯಿತು. ಮಡಿಕೇರಿ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ನಾಪಂಡ ಮುತ್ತಪ್ಪ ಅವರು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಕೆಎಂ ಗಣೇಶ್ ಅವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರೊಂದಿಗೆ ನಗರದ ಎವಿ ಶಾಲೆಯ ಬಳಿಯಿಂದ ಮುಖ್ಯ ರಸ್ತೆಯಲ್ಲಿ ರೋಡ್ ಶೋ ನಡೆಸುವ ಮೂಲಕ ಭರ್ಜರಿ ಮತಯಾಚನೆ ನಡೆಸಿದರು. ಶುಕ್ರವಾರದ ಸಂತೆಗೆಂದು ಮಡಿಕೇರಿ ಸುತ್ತಮುತ್ತಲಿಂದ ಆಗಮಿಸಿದ್ದ ಗ್ರಾಮೀಣರು ನಗರ ನಿವಾಸಿಗಳಿಂದ ಸಂಪರ್ಕಿಸಿದ ಅಭ್ಯರ್ಥಿ ನಾಪಂಡ ಮುತ್ತಪ್ಪ ಮತ್ತು ಪಕ್ಷದ ಪ್ರಮುಖರು, ಕಾರ್ಯಕರ್ತರು ಪಕ್ಷದ ಕರಪತ್ರವನ್ನು ನೀಡಿ ಬದಲಾವಣೆಗಾಗಿ ಜೆಡಿಎಸ್ ಬೆಂಬಲಿಸಿ ಎಂದು ಮನವಿ ಮಾಡಿಕೊಂಡರು. ಕಾಂಗ್ರೆಸ್ನಿಂದ ಬೈಕ್ ರ್ಯಾಲಿ. ಮಡಿಕೇರಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾ ಮಂತ್ರಗೌಡ ಅವರು ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರೊಂದಿಗೆ ನೂರಾರು ದ್ವಿಚಕ್ರ ವಾಹನದಲ್ಲಿ ಪಕ್ಷದ ಧ್ವಜದೊಂದಿಗೆ ರ್ಯಾಲಿ ನಡೆಸುವ ಮೂಲಕ ಗಮನ ಸೆಳೆದರು. ಬಹಿರಂಗ ಮತಯಾಚನೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿರುವಂತೆಯೇ ಎಲ್ಲ ರಾಜಕೀಯ ಪಕ್ಷಗಳು, ಪಕ್ಷೇತರ ಅಭ್ಯರ್ಥಿಗಳು ಮತದಾರರ ಓಲೈಕೆಯ ತಮ್ಮ ಪ್ರಯತ್ನವನ್ನು ತೀವ್ರಗೊಳಿಸಿದ್ದು, ಪಟ್ಟಣ ಪ್ರದೇಶಗಳಲ್ಲಿ ರ್ಯಾಲಿಗಳು ನಡೆಯುತ್ತಿದ್ದರೆ ಗ್ರಾಮೀಣ ಭಾಗದಲ್ಲಿ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಮತಯಾಚನೆಯಲ್ಲಿ ತೊಡಗಿದ್ದಾರೆ. ಕುಶಾಲನಗರ ಜೆಡಿಎಸ್ ಪಕ್ಷದ ನೂತನ ನಗರ ಅಧ್ಯಕ್ಷರಾಗಿ ಎಚ್ಎಂ ಚಂದ್ರು ಅವರನ್ನು ನೇಮಕ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಡಿಕೇರಿ ಕ್ಷೇತ್ರದ ಸಮಿತಿ ಅಧ್ಯಕ್ಷರಾದ ಕೆಟಿ ಪರಮೇಶ್ ಮಾತನಾಡಿ, ಈ ಬಾರಿ ಮತದಾರರು ಬದಲಾವಣೆ ಬಯಸಿದ್ದು ರಾಷ್ಟ್ರೀಯ ಪಕ್ಷಗಳಿಂದ ತಿರಸ್ಕಾರ ಮಾಡಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ನಾಪಂಡ ಮುತ್ತಪ್ಪ ಈ ಬಾರಿ ಗೆಲುವು ಸಾಧಿಸಲಿದ್ದಾರೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಅಭ್ಯರ್ಥಿಯಾಗಿ ಘೋಷಣೆಯಾದ ನಂತರ ಅವರ ಮತಪತ್ರವನ್ನು ನಮ್ಮ ಚುನಾವಣಾಧಿಕಾರಿಗೆ ಸಲ್ಲಿಸಲು ಹೋದಾಗ ಭಾಳ ಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು. ಜನ ಏನು ಅಂತ ಹೇಳ್ಕೊತಿದ್ರು ಅಂದರೆ, ಇಲ್ಲಿ ಏನು ನಮ್ಮ ಮಡಿಕೇರಿ ಕ್ಷೇತ್ರದಲ್ಲಿ JDS ಪಕ್ಷವೇ ಇಲ್ಲ, GVJ ಅವರು ಸಮೇತ ಬಿಟ್ಟು ಹೋದ್ಮೇಲೆ ಪಕ್ಷವೇ ಇಲ್ಲ, ಮುಂದುವರ್ಸೋರು ಯಾರೂ ಇಲ್ಲ ಅನ್ನೋ ಒಂದು ಭಾವನೆ ಜನರಲ್ಲಿ ಮೂಡಿತ್ತು. ಆದರೆ ಬರ್ತಾ ಈಗ JDS ಪಕ್ಷ ನಮ್ಮ ಮಡಿಕೇರಿ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ. ಆದ್ದರಿಂದ ನಾನು ಕೆಲವೊಂದು ಪತ್ರಿಕೆಯಲ್ಲಿ ಓದಿದೆ, ಏನೋ ಹೇಳ್ತಾ ಇದ್ರು, JDS ಪಕ್ಷ BJPಯ ಬಿ ಟೀಮು ಅಂತ. ಈಗ ಆ ಪಕ್ಷದಲ್ಲಿ ಇವತ್ತು ಹೆಚ್ಚು ಕಡಿಮೆ 30 ವರ್ಷಗಳಿಂದ ಬಿ ಟೀಮ್ ಅಲ್ಲೇ ಇದೆ.
ಆ ಬಿ ಟೀಮು ಎಲ್ಲ ಎಲೆಕ್ಷನಲ್ಲೂ ಆ ಕ್ಯಾಂಡಿಡೇಟ್ನ ಸೋಲ್ಸೋಕ್ಕೆ ಆ ಬಿ ಟೀಮ್ ಅಲ್ಲೇ ಇದೆ. ಆದ್ದರಿಂದ ಆ ಬಿ ಟೀಮ್ನ ಸರಿಪಡಿಸ್ಕೊಂಡ್ರೆ ಅವರು ಏನಾದರೂ ಒಂದು ಯಶಸ್ಸು ಸಾಧಿಸ್ಬೋದೋ ಏನೋ ಅಂತ ನನಗೆ ಈ ಸಂದರ್ಭದಲ್ಲಿ ಹೇಳ್ತೀನಿ. ನೋಡಿ, ಕಾಂಗ್ರೆಸ್ನವರು ಯಾವುದೋ ಒಂದು ಪತ್ರಿಕೆ ಹೇಳಿಕೆ ಕೊಟ್ಟಿದ್ರು. ಇದೇ ಸಂದರ್ಭ ಮಾತನಾಡಿದ ನೂತನ ನಗರ ಅಧ್ಯಕ್ಷರಾದ ಚಂದ್ರು, ತಾನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಅಭಿಮಾನಿಯಾಗಿ ಅವರ ಕಾರ್ಯವೈಖರಿಯನ್ನು ಮೆಚ್ಚಿ ಹಲವಾರು ವರ್ಷಗಳಿಂದ ಪಕ್ಷದಲ್ಲಿ ದುಡಿದಿದ್ದೇನೆ. ಅದನ್ನು ಗುರುತಿಸಿದ ಪಕ್ಷದ ನಾಯಕರಿಗೆ, ಕಾರ್ಯಕರ್ತರಿಗೆ ಪಕ್ಷದ ಬೆಳವಣಿಗೆಗೆ ತನ್ನನ್ನು ತೊಡಗಿಸಿಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ತಿಳಿಸಿದರು. ನನ್ನ ಒಂದು ಸಣ್ಣ ಪುಟ್ಟ ಕೆಲಸವನ್ನು ಗುರುತಿಸಿ ನನ್ನ ಪಕ್ಷದವರು ನನಗೆ ನಗರಾಧ್ಯಕ್ಷ ಅಂತ ಮಾಡಿದ್ದಾರೆ. ಪಕ್ಷದ ಒಂದು ಒಳಿತಿಗಾಗಿ ಒಂದು ಒಳ್ಳೊಳ್ಳೆ ಕೆಲಸ ಮಾಡೋ ಒಂದು ನಿಟ್ಟಿನಲ್ಲಿ ಪಕ್ಷನ ದೊಡ್ಡ ಮಟ್ಟದಲ್ಲಿ ಕಟ್ಟಕ್ಕೆ ನಾನು ನನಗೆ ಆದಂಥ ಪ್ರಯತ್ನ ನಾನು ಮಾಡ್ತೀನಿ. ಎಲ್ಲ ನನ್ನ ಸ್ನೇಹಿತರ ಒಂದು ಸಹಕಾರದಿಂದ ಪಕ್ಷನ ಕಟ್ಟುವಂಥ ಕೆಲಸ ನಾನು ಮಾಡ್ತೀನಿ. ಈ ಸಂದರ್ಭ ಸಮಿತಿ ಅಧ್ಯಕ್ಷರಾದ ಎಚ್.ಡಿ. ಪ್ರವೀಣ್ ಗೌಡ, ಎಚ್.ಟಿ. ವಸಂತ್, ಎಚ್.ಡಿ. ಚಂದ್ರು, ಶಬೀರ್ ಅಹಮದ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಮಾಜಿ ಸಚಿವ ಬಿ.ಎ. ಜಿವಿಜಯ್ ಅವರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಇದೀಗ ವೈರಲ್ ಆಗಿದ್ದು, ಕೊಡಗಿನ ರಾಜಕೀಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದೆ. ತಮ್ಮ ಬೆಂಬಲಿಗ ವ್ಯಕ್ತಿಯೊಂದಿಗೆ ಜಿವಿಜಯ್ ಅವರು ಸಂಭಾಷಣೆ ನಡೆಸಿದ್ದು, ಈ ಬಾರಿ ಜೆಡಿಎಸ್ ಅಥವಾ ಬಿಜೆಪಿಯನ್ನು ಬೆಂಬಲಿಸುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸಬೇಕೆಂದು ಹೇಳಿರುವ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ನಿನ್ನೆ ಬಂದಿಲ್ಲ, ಯಾವ್ದಕ್ಕಾದ್ರೆ ಈಗ ನಾವು ಈಗ ಈ ಒಂದು ಸರಿಗೆ ಅವನ್ನ ಸೋಲಿಸ್ಬೇಕು, ಮತ್ತೊಬ್ಬರಿಗೆ ಆಗೋದಿಲ್ಲ. ಮತ್ತೊಬ್ಬರಿಗೆ ಅಷ್ಟು ಓಟ್ ಬೀಳಲ್ಲ. ಮನೆ ಕಳಿಸ್ಬೇಕಾದ್ರೆ ಬಿಜೆಪಿಗೆ ಹಾಕ್ಬೇಕು ಈ ಒಂದ್ ಸರಿಗೆ ಅಷ್ಟೇ. ಬಿಜೆಪಿ ಅಲ್ಲ ಸರ್, ನೀವು ಬಿಜೆಪಿ ಹಾಕಿರ್ತೀರಾ, ನಾ ಬಿಜೆಪಿ ನಮ್ ಜೊತೆ ಹೊಡೆದಾಟಕ್ ಬರ್ತಾರಲ್ಲ, ಅವ್ರಿಗೆ ಹಾಕಕ್ ನಮ್ಗೆ ಮರ್ಯಾದಿರುತ್ತಾ? ಅದು ಸರಿನೇ. ನನ್ನ ಸುದ್ದಿಲೇ ಬೆಂಗಳೂರಿಂದ ರೋಡಿಗೆ ಕರ್ಕೊಂಡು ನಮ್ಗೆ ಹೊಡೆದಾಟಕ್ ನಿಂತಿರೋ ಒಂದ್ ಸೆಕ್ಸ್ ವಿಚಾರಕ್ಕೆ. ತುಂಬಾ ಜನ ಇದಾರೆ ಅವರು ಬಿಜೆಪಿ ಅವರು ಇದಾರೆ. ಅವ್ರದ್ದು ಒಂದು ಟೀಮ್ ಇತ್ತಲ್ಲ, ಲಾಸ್ಟ್ ಟೈಮ್ 238 ಓಟ್ ಇತ್ತಲ್ಲ ಅವ್ರದೇ. ಹೌದಾ? ಲಾಸ್ಟ್ ಟೈಮ್ ನಿಮ್ಮ ಎಲೆಕ್ಷನ್ ಅವ್ರಿಗೆ 238 ಓಟ್ ಇತ್ತು ನಮ್ಮೂರ್ಲಿ. ಓ ಮೈ ಗಾಡ್, ನಂಗೆ ಗೊತ್ತಿಲ್ಲ. ಆಯ್ತು, ಮತ್ತೊಬ್ಬರಿಗೆ ಹಾಕಿ ತೊಂದರೆ ಇಲ್ಲ. ತಂದೆ ಮಾತಿಗೆ ತಿರುಗೇಟು ನೀಡಿರುವ ಮಗ ಸಂಜಯ್ ಜಿವಿಜಯ, ಅಪ್ಪನಿಗೆ ಈಗಾಗಲೇ ಸುಮಾರು 80ರಷ್ಟು ವಯಸ್ಸಾಗಿದೆ, ಅರಳೋ ಮರಳೋ ಅಂತಿದ್ದಾರೆ. ಯಾವುದೇ ಕಾರಣಕ್ಕೂ ತಂದೆಯವರ ಹೇಳಿಕೆಗೆ ಕಿವಿ ಕೊಡಬೇಡಿ. ಈ ಬಾರಿ ಜಿಲ್ಲೆಯ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಬೆಂಬಲಿಸುವ ಮೂಲಕ ವಿರಾಜಪೇಟೆ ಕ್ಷೇತ್ರದಲ್ಲಿ ಎಎಸ್ ಪೊನ್ನಣ್ಣ ಹಾಗೂ ಮಡಿಕೇರಿ ಕ್ಷೇತ್ರದಲ್ಲಿ ಮಂತರಗೌಡ ಅವರಿಗೆ ಮತ ನೀಡುವಂತೆ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡರು. ಇತ್ತೀಚೆಗೆ ನೀವೆಲ್ಲ ಪತ್ರಿಕೆಯಲ್ಲಿ ಓದಿರ್ಬೋದು ಅಥವಾ ಗಮನಿಸಿರ್ಬೋದು, ನಮ್ಮ ತಂದೆ ಜಿವಿಜಯನವರು ಈಗ ಕಾಂಗ್ರೆಸ್ಸಿಂದ ರಾಜೀನಾಮೆ ಕೊಟ್ಟು ಅವರೀಗ JDS ಅಥವಾ BJPಗೆ ಈಗ ಚುನಾವಣೆ ಪ್ರಚಾರಕ್ಕೆ ಇಳಿದಿದ್ದಾರೆ. ಅವರಿಗೆ ಕರೆಕ್ಟು ಈಗ 86 ವರ್ಷ ಆಗಿದ್ದೆ. ಅವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಏಜ್ ಆಗಿರೋದ್ರಿಂದ ಸ್ವಲ್ಪ ಅರಳು ಮರಳು ಆಗಿದಂಗೆ ಕಾಣ್ತಾ ಇದೆ. ದಯಮಾಡಿ ಮಡಿಕೇರಿ ಕ್ಷೇತ್ರದ ಜನಗಳಿಗೆ ನಾನು ಒಂದೇ ಒಂದು ಬೇಡಿಕೆ ಏನಂತ ಹೇಳಿದ್ರೆ, ಅವ್ರ ಮಾತನ್ನ ನೀವು ಜಾಸ್ತಿ ತಲೆಗೆ, ಅವ್ರ ಬೆಂಬಲಿಗರಿಗೂ ನಾನು ಸೂಚನೆ ಕೊಡ್ತಾ ಇದ್ದೀನಿ, ದಯವಿಟ್ಟು ಅವ್ರ ಮಾತನ್ನ ಜಾಸ್ತಿ ತಲೆಗೆ ಹಚ್ಕೊಳ್ದೆ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಂತರಗೌಡನ ಈ ಸಲ ಒಂದು ಚೇಂಜ್ ನಮ್ಮ ಮಡಿಕೇರಿ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಆಗಲೇಬೇಕು. ಹಾಗಾಗಿ ದಯವಿಟ್ಟು ಎಲ್ಲರೂ ನೀವು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಡಾಕ್ಟರ್ ಮಂತರಗೌಡಂಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಈ ಬಾರಿ ಕೊಡಗಿನ ಜನತೆ ಬದಲಾವಣೆ ಬಯಸಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಗುರಿ. ಜಾತಿ ಧರ್ಮದ ನಡುವೆ ವಿಷಬೀಜ ಬಿತ್ತುವುದೇ ಬಿಜೆಪಿಯ ಮಹಾ ಸಾಧನೆ. ಕಳೆದ 20 ವರ್ಷಗಳಿಂದ ವಿರಾಜಪೇಟೆ ಕ್ಷೇತ್ರ ಅಭಿವೃದ್ಧಿ ಕುಂಠಿತ. ಮತದಾರರಿಗೆ ನನ್ನ ಮೇಲೆ ನಂಬಿಕೆ ಇದೆ.
ಅಪಪ್ರಚಾರಕ್ಕೆ ಕಿವಿಗೊಡದೆ ಆಶೀರ್ವಾದ ಮಾಡೇ ಮಾಡುತ್ತಾರೆ. ಯಾವ ಅಪಪ್ರಚಾರವೂ ವರ್ಕೌಟ್ ಆಗಲ್ಲ. ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ. AS ಪೊನ್ನಣ್ಣ ಮನದಾಳ. ಬುಧವಾರ, ಶುಕ್ರವಾರ, ಶನಿವಾರ ಸಂಜೆ 7:30ಕ್ಕೆ ನಿಮ್ಮ ನೆಚ್ಚಿನ ಕೊಡಗು ಚಾನೆಲ್ನಲ್ಲಿ ತಪ್ಪದೇ ವೀಕ್ಷಿಸಿ. ಬಂಧ ಅನುರಾಗದ ಅನುಬಂಧ ಏಳೇಳು ದಶಕಗಳ ಪ್ರೀತಿಯ Mulia Jewels, unique designs. Shakti Residential School and College, Shaktinagar, Mangaluru. CBSE curriculum located in a serene environment 4 acres from the city life, 2.5 kilometers away from Nantur Junction. World-class amenities that help providing joy of learning, shaping personality to face the reality of life. Value-based teaching and emphasis on discipline. Shakti PU College has science and commerce streams along with integrated coaching to prepare students for competitive examinations. A well-stocked library, furnished labs, spacious auditorium, clean and hygienic food, separate fully furnished hostel for boys and girls is available. Learning to create choices, our motto, is reflected in every act of our students and teachers. For admissions, please contact 0824 2230 452 9686 000046. Shining senses in your life. Desirable designs gives you treasured memory. Sharda Jewelers. ಬಿಜೆಪಿ ಅಧಿಕಾರದಲ್ಲಿ ಕೊಡಗು ಹಿಂದೆಂದೂ ಕಾಣದ ಅಭಿವೃದ್ಧಿ ಕಂಡಿದೆ. ಬೆಂಗಳೂರಿನ ಶೋ ಆಫ್ ರಾಜಕಾರಣಕ್ಕೆ ಕೊಡಗಿನ ಜನ ಮರಳಾಗುವುದಿಲ್ಲ. ಕೊಡಗಿನ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸಲಿದೆ. ಬಿಜೆಪಿ ಸರ್ಕಾರದಿಂದ ಜಿಲ್ಲೆಗೆ ಹೆಚ್ಚಿನ ಅನುದಾನ. ವೀಕ್ಷಿಸಿ, ಕೊಡಗು ಮತ್ತೆ ಬಿಜೆಪಿ ಭದ್ರಕೋಟೆ. MLC ಸುಜಾ ಕುಶಲಪ್ಪ ಮನದಾಳ. ನಿಮ್ಮ ನೆಚ್ಚಿನ ಕೊಡಗು ಚಾನಲ್ನಲ್ಲಿ.
ಅಡ್ಡಂಡ ಕಾರ್ಯಪ್ಪ ಅವರನ್ನ ತಕ್ಷಣ ಗಡೀಪಾರು ಮಾಡಿ, ಇಲ್ಲದಿದ್ದಲ್ಲಿ ಮುಂದೆ ನಡೆಯುವ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಚುನಾವಣಾ ಅಧಿಕಾರಿ ಹಾಗೂ ಪೊಲೀಸ್ ಇಲಾಖೆ ಕಾರಣವಾಗುತ್ತೆ ಅಂತ ಕಾಂಗ್ರೆಸ್ ಮುಖಂಡರು ವಿರಾಜಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ಮಾತನಾಡಿ, ಬಿಜೆಪಿ ಅಭ್ಯರ್ಥಿ ಕೆಜಿ ಬೋಪಯ್ಯ ಅವರು ಅವರ ಅವಧಿಯಲ್ಲಿ ಯಾವುದೇ ಅಭ್ಯರ್ಥಿ ಮಾಡದೆ, ಅಭ್ಯರ್ಥಿ ಮಾಡಿದ್ದರೆ ಅವರ ಬಗ್ಗೆ ಮಾತನಾಡಲು ಇಂತಹ ನಾಟಕ ಮಾಡುವ ವ್ಯಕ್ತಿಗಳನ್ನು ಕರೆಸಿ ಭಾಷಣ ಮಾಡುವ ಅವಶ್ಯಕತೆ ಇರಲಿಲ್ಲ ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿಯ ಬಗ್ಗೆ ವೈಯಕ್ತಿಕ ತೇಜೋವಧೆ ಮಾಡುವುದನ್ನು ಮತ್ತು ಕಾಂಗ್ರೆಸ್ ಪಕ್ಷ ಖಂಡಿಸುತ್ತೆ ಎಂದರು. ಕೆಜಿ ಬೋಪಯ್ಯ ಅವರ ಬೆಂಬಲಿಗರು ಇವರಿಂದ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಂಡು ವಿರಾಜಪೇಟೆ ಕ್ಷೇತ್ರದಲ್ಲಿ ಅನ್ಯಾಯ ಮಾಡಿದ್ದಾರೆ. ಇಂತಹ ಚೇಲಾಗಳಿಂದ ಅಭ್ಯರ್ಥಿ ಶೂನ್ಯವಾಗಿದೆ. ಕೆಜಿ ಬೋಪಯ್ಯ ಗೆದ್ದರೆ ಅವರ ಚೇಲಾಗಳು ಮಾತ್ರ ಅಭ್ಯರ್ಥಿ ಹೊಂದುತ್ತಾರೆ, ವಿನಃ ಕ್ಷೇತ್ರದಲ್ಲಿ ಯಾವುದೇ ಅಭ್ಯರ್ಥಿಯಾಗಲು ಸಾಧ್ಯವಿಲ್ಲ. ರಾಜ್ಯದ ದೇಶದ ಎಲ್ಲ ಮುಖಂಡರು ಕೊಡಗು ಜಿಲ್ಲೆಗೆ ಮತಯಾಚನೆಗೆ ಯಾವ ಕಾರಣಕ್ಕಾಗಿ ಬರಲಿಲ್ಲ ಎಂದು ಬಹಿರಂಗಪಡಿಸಲಿ. ಅದು ಬಿಟ್ಟು ವೈಯಕ್ತಿಕ ತೇಜೋವಧೆ ಮಾಡ್ತಾ ಇರುವುದು ಸರಿಯಲ್ಲ. ಬೋಪಯ್ಯ ಈ ಕ್ಷೇತ್ರದಲ್ಲಿ 20 ವರ್ಷಗಳ ಕಾಲ ಯಾವ ಅಭ್ಯರ್ಥಿ ಮಾಡಿದ್ದಾರೆ ಎಂದು ಕ್ಷೇತ್ರದ ಜನತೆಗೆ ತಿಳಿದಿದೆ. ಕೊಡವ ಜನತೆ ಒಂದು ನಾಯಕತ್ವ ಸಿಗಲಿ ಅಂತ ಹೇಳುವ ಮನೋಭಾವದಿಂದ ಉತ್ತಮ ರೀತಿಯ ಬೆಂಬಲವನ್ನು ಕೊಡ್ತಿರುವಾಗ ಎಲ್ಲಿ ಇವತ್ತು ಕೊಡವ ಜನಾಂಗದ ಒಬ್ಬ ನಾಯಕತ್ವವನ್ನೇ ಅವಹೇಳನ ಮಾಡುವ ಮೂಲಕ ಇವತ್ತು ಏನು ಕೊಡವ ರಂಗಭೂಮಿ ಅಂತ ರಚಿಸಿಕೊಂಡು ಕೊಡವರ ಬಗ್ಗೆ ಭಾರಿ ಇದರಲ್ಲಿ ಮಾತಾಡ್ತಿರೋರು, ಏನಂದ್ರೆ ಅಭಿಮಾನ ಮಾತಾಡ್ತಿರೋರು, ಇವತ್ತು ಕೊಡಗಿಗೆ ಒಬ್ಬ ಉತ್ತಮವಾದ ನಾಯಕ, ಕೊಡವ ನಾಯಕ ಬರುತ್ತಿರುವಾಗ ಅವರನ್ನ ಹೀಯಾಳಿಸುವ ರೀತಿಯಲ್ಲಿ, ಅವರ ವೈಯಕ್ತಿಕ ತೇಜೋವಧೆ ಮಾಡುವ ರೀತಿಯಲ್ಲಿ ಇವತ್ತು ಎಲ್ಲಿ ಊರುಗಳಲ್ಲಿ ಅಪಪ್ರಚಾರ ಮಾಡ್ತಿದ್ದು ಇದು ಖಂಡನೀಯ. ಯಾಕಂದ್ರೆ ಇವತ್ತು ಕೊಡಗಿನಲ್ಲಿ ಕೊಡವರಿಗೆ ಒಬ್ಬ ನಾಯಕ ಬೇಕಂತ ಹೇಳೋದು ಕೊಡವ ಜನ ಮನೋಭಾವದಲ್ಲಿದೆ. ಅದರಲ್ಲಿ ಏನಾಗಿದೆ ಅಂದ್ರೆ ಇವತ್ತು ಅವರು ಎಲ್ಲಾ ಜಾತಿ ಧರ್ಮಗಳ ಮಧ್ಯ ಉತ್ತಮ ಹೊಂದಾಣಿಕೆ ಹೊಂದ್ಕೊಂಡು ಪ್ರತಿಯೊಬ್ಬರ ಅವರ ಪ್ರಣಾಳಿಕೆಯಲ್ಲೂ ಕೂಡ ಅಷ್ಟೇ ಪ್ರತಿಯೊಬ್ಬರಿಗೆ ಎಲ್ಲಾ ರೀತಿಯ ಸಮಾನವಾದ ಒಂದು ಸಮಾನತೆಯ ಒಂದು ಸಾಮಾಜಿಕ ನ್ಯಾಯ ಮೂಲಕ ನಾನು ನ್ಯಾಯ ಒದಗಿಸಿಕೊಡ್ತೀನಿ ಅಂತ ಹೇಳೋದನ್ನ ಇವತ್ತು ಅವರು ಪ್ರಣಾಳಿಕೆ ಮಾಡಿ ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಕೊಡವರಿಗೆ ಏನೋ ಅನ್ಯಾಯ ಆಗ್ತದೆ, ಮತ್ತೆ ಏನೋ ಹಳೆ ಕಾಲದ ಕೆಲವಾರು ಘಟನೆಗಳು ಇದ್ಬಿಟ್ಟು ಏಸ್ಕೊಂಡಂತವ್ರು ಬರಬಾರ್ದು ಅಂತ ಹೇಳಿದ್ರೆ, ಈಗ ಇದರ ಹಿಂದಿನ ಉದ್ದೇಶ ಏನಂದ್ರೆ ನಮಗೆ ಇವರಿಗೆ ಏನಂದ್ರೆ ಅವ್ರನ್ನ ಅಪಮಾನ ಮಾಡಬೇಕು, ಮತ್ತೆ ಉತ್ತಮವಾದ ಒಬ್ಬ ಕೊಡವ ನಾಯಕ ಇಲ್ಲಿ ಬರಬಾರ್ದು ಅಂತ ಹೇಳೋದು ಇವತ್ತು ಬಿಜೆಪಿಯ ಕೆಲವು ಮುಖಂಡರುಗಳ ಒಂದು ವಿಚಾರ ಅಂತ ಹೇಳೋದು ಕೂಡ ಇವತ್ತು ನಮಗೆ ಕಾಣಿಸ್ತಿದೆ. ಅದರಲ್ಲೂ ಅಷ್ಟೇ ಕೆಲವಾರು ಜನರು ಇವತ್ತಲ್ಲಿ ತೊಡಸ್ಕೊಂಡವರು ಇದೇ ಕೆಜಿ ಬೋಪಯ್ಯನವರು ಬೇಕಾದಷ್ಟು ಬಾರಿ ಅವ್ರನ್ನ ಹೀಯಾಳಿಸ್ತಿದ್ದು, ಅವ್ರ ಮೇಲೆ ಬೇಡದ ರೀತಿಯ ಒಂದು ಪ್ರಹಾರ ಮಾಡ್ತಿದ್ರು. ಇವತ್ತು ಅವ್ರ ಜೊತೆ ಸೇರ್ಕೊಂಡು ಪೊನ್ನಣ್ಣನವ್ರನ್ನ ತುಳಿತಿರೋದು ನೋಡಿದ್ರೆ ಪೊನ್ನಣ್ಣನವರ ಏನು ಒಂದು ಇದಿದೆ ಚಾರಿತ್ರ್ಯ ಅಥವಾ ಅವ್ರು ಇವತ್ತು ಜನರ ಮಧ್ಯೆ ಗುಡಿಸ್ಕೊಂಡಿದ್ದಾರೆ, ಅದನ್ನ ಹಾಳು ಮಾಡ್ಬೇಕಂತ ಹೇಳುವ ಭಾವನೆಯಲ್ಲಿ ಇವತ್ತು ಕೆಟ್ಟ ರೀತಿಯಲ್ಲಿ ಅದನ್ನ ಇವತ್ತು ಜನರ ಮುಂದೆ ಸ್ಪಷ್ಟಪಡಿಸಿದ್ದಾರೆ. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಣ ರಂಜಿತ್ ಪುಣಚ ಮಾತನಾಡಿ, ನಾವು ಯಾವುದೇ ಕೇರಳ ರಾಜ್ಯದ ಪತ್ರಕರ್ತರನ್ನ ಕರೆಸಿಲ್ಲ. ಕೊಡಗು ಜಿಲ್ಲೆ ಕೇರಳ ರಾಜ್ಯದ ಗಡಿಭಾಗದಲ್ಲಿದೆ. ಅಲ್ಲಿ ಕೊಡಗಿನ ಮತದಾರರಿದ್ದಾರೆ. ಅಲ್ಲದೆ ನಮ್ಮ ಕೊಡಗಿನಿಂದ ಅಲ್ಲಿಗೆ ಅಗತ್ಯವಾದ ಸರಕುಗಳು ಸಾಗಣೆಯಾಗ್ತಾ ಇವೆ. ನಾವು ಯಾವುದೇ ಕೇರಳ ರಾಜ್ಯದ ವರದಿಗಾರರನ್ನ ಕರೆಸಿಲ್ಲ. ಬಿಜೆಪಿ ಪಕ್ಷದ ಮುಖಂಡರು ಸುಮ್ಮನೆ ನಮ್ಮ ಪಕ್ಷದ ಅಭ್ಯರ್ಥಿಯ ಮೇಲೆ ಕಾಗಕ್ಕ ಗುಬ್ಬಕ್ಕ ಕಥೆಯನ್ನ ಹೇಳ್ತಾರೆ. ಕೊಡಗಿನ ಜನರು ಇದಕ್ಕೆ ಮುಂದಿನ ದಿನಗಳಲ್ಲಿ ಸರಿಯಾದ ಪಾಠವನ್ನು ಕಲಿಸುತ್ತಾರೆ ಎಂದರು. ಡಿಸಿಸಿ ಅಧ್ಯಕ್ಷರು ತಮ್ಮ ಜೊತೆ ಏನು ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ, ಅದರ ಮುಂದುವರಿದ ಭಾಗ ನೋಡಿ. ಪ್ರಜಾತಂತ್ರ ವ್ಯವಸ್ಥೆಗೂ ಜಾತಿ ಧರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ. ಜಾತಿ ಮತ್ತು ಧರ್ಮ ಅಂತಕ್ಕಂಥದ್ದು ನಮ್ಮ ಖಾಸಗಿ ವಿಚಾರ, ನಮ್ಮ ಸ್ವಂತ ವಿಚಾರ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬ ಅಭ್ಯರ್ಥಿ ಆಗಿರ್ತಕ್ಕಂಥವನು ಆತನ ಪ್ರಣಾಳಿಕೆ ಮೇಲೆ ಮತ್ತು ಆ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಮತದಾರನ ಮುಂದೆ ಹೋಗಬೇಕೇ ಹೊರತು ಜಾತಿ ಮತ್ತು ಧರ್ಮದ ವಿಚಾರಗಳಲ್ಲ. ಯಾಕೆ ಮಾತನ್ನು ಹೇಳ್ತೇನೆ ಅಂತಂದರೆ, ಮೊದಲನೇ ಸಾರಿ ಅವರು ಚುನಾವಣೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಈ ಭಾಗದ ಶಾಸಕರು ಅವರ ಪ್ರಣಾಳಿಕೆ ಮೇಲೆ ಹೋದಂಥದ್ದು. ಆದರೆ ಎರಡನೇ ಸಾರಿ ಅವರು ಚುನಾವಣೆಗೆ ಮತದಾರನ ಮುಂದೆ ಹೋದಂಥ ಸಂದರ್ಭದಲ್ಲಿ ಅವರು ಮಾಡಿದಂಥ ಅಭಿವೃದ್ಧಿ ಮಾನದಂಡದ ಮೇಲೆ ಹೋಗಬೇಕಾಗ್ತದೆ. ಆದರೆ ಇಲ್ಲಿ ಅವರು ಪ್ರತಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮಾತ್ರ ಭಾವನಾತ್ಮಕ ವಿಚಾರವನ್ನು ಕೆದಕ್ತಕ್ಕಂಥದ್ದು, ಅಭ್ಯರ್ಥಿಗಳ ವಿಚಾರದಲ್ಲಿ ಖಾಸಗಿ ವಿಚಾರಗಳಲ್ಲಿ ಸುಳ್ಳು ಹೇಳಿಕೊಂಡು ಅಪಪ್ರಚಾರ ಮಾಡ್ತಕ್ಕಂಥದ್ದು ಅಥವಾ ಜನರ ಭಾವನೆಗಳನ್ನ ಕೆದಕಂಥ ವಿಚಾರಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಹೊರತು ಅವರ ಅಭಿವೃದ್ಧಿ ವಿಚಾರದಲ್ಲಿ ಏನೂ ಮಾತನಾಡೋಕ್ಕೆ ಹೋಗಲಿಲ್ಲ. ಯಾಕೆಂತ ಹೇಳಿದರೆ ಅವರು ಯಾವುದೇ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಮಾಡಲಿಲ್ಲ. ಅಭಿವೃದ್ಧಿ ಮಾಡಿದಂಥ ವಿಚಾರಗಳು ಅವ್ರ ಜನರ ಮುಂದೆ ಹೋಗಕ್ಕೆ ಆಗ್ತಾ ಇಲ್ಲ ಇವತ್ತು. ಈಗ 4 ಬಾರಿ ಅವಕಾಶ ಸಿಕ್ಕಿದೆ.
ನೆಲಜಿ ಗ್ರಾಮದ ಎಲ್ಲ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಊರಿನ ಯುವಕರು ಎಲ್ಲಿದ್ದರೂ ಬಂದು ಸಹಕರಿಸಬೇಕೆಂದು ಪುಚ್ಚಿಮಾಡ ಡಾಕ್ಟರ್ ಸಂತೋಷ್ ಹೇಳಿದ್ದಾರೆ. ನಾಪಕ್ಲು ಸಮೀಪದ ನೆಲಜಿ ಗ್ರಾಮದ ಶ್ರೀ ಇಗ್ಗುತ್ತಪ್ಪ ದೇವರ ಭಕ್ತ ಜನಸಂಘದ ವತಿಯಿಂದ ಏರ್ಪಡಿಸಲಾಗಿದ್ದ ಭಕ್ತ ಜನಸಂಘದ ವಾರ್ಷಿಕ ಭಕ್ತ ಸಮಾರಾಧನೆ ಉತ್ಸವದ ಮಹಾಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಗ್ರಾಮದ ಕ್ರೀಡಾಕೂಟಗಳು, ದೇವಾಲಯದ ಆಚರಣೆಗಳು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಈಚೆಗೆ ಯುವಕರ ಪಾಲ್ಗೊಳ್ಳುವಿಕೆ ಇಳಿಮುಖಗೊಳ್ತಾ ಇದೆ. ಕೇವಲ ಹಿರಿಯರೇ ಸಾಮುದಾಯಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಾಗಿದೆ. ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತಾಗಬೇಕೆಂದರು. ಸಂಘದ ಅಧ್ಯಕ್ಷ ಮುಕ್ಕಾಟಿರ ಎಂ ವಿನಯ ಮಾತನಾಡಿ, ಊರಿನ ಎಲ್ಲ ಭಕ್ತಾದಿ ಬಂಧುಗಳ ಸಹಕಾರ ಸಮಿತಿ ಸದಸ್ಯರ ಸಕ್ರಿಯತೆ, ತಕ್ಕ ಮುಖ್ಯಸ್ಥರು ಮತ್ತು ಹಿರಿಯರ ಸಹಕಾರದಿಂದ ಭಕ್ತಜನ ಸಂಘದ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮುನ್ನಡೆಸಲು ಸಾಧ್ಯವೆಂದರು. ಕಾರ್ಯಕ್ರಮದಲ್ಲಿ ಮಣವಟ್ಟಿರ ಎಂ ಚಂಗಪ್ಪ, ತಕ್ಕ ಮುಖ್ಯಸ್ಥರಾದ ಬದಂಜಟ್ಟಿರ ಬಿ ನಾಣಯ್ಯ, ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಮುಂಡಂಡ ಸಿ ನಾಣಯ್ಯ ಮಾತನಾಡಿದರು. ವೇದಿಕೆಯಲ್ಲಿ ತಕ್ಕ ಮುಖ್ಯಸ್ಥರಾದ ನಾಪನೆರವಂಡ ಸಿ ಪೊಂದಪ್ಪ, ಬಾಳಿಯಡ ಕುಣ್ಯಪ್ಪ, ಕಾರ್ಯದರ್ಶಿ ಮಾಳೆಯಂಡ ಸಿ ಈರಪ್ಪ ಮತ್ತಿತರ ಸದಸ್ಯರು ಪಾಲ್ಗೊಂಡಿದ್ದರು. ಮಕ್ಕಳ ಮನಸ್ಸು ವಿಕಸನವಾಗಲು ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗೂ ಪೋಷಕರು ಆದ್ಯತೆ ನೀಡಬೇಕೆಂದು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕಲಾ ಪ್ರಾಚಾರ್ಯರು ಹಾಗೂ ಸಿನಿಮಾ ನಟಿ ಡಾಕ್ಟರ್ ಪವಿತ್ರ ಹೇಳಿದ್ದಾರೆ. ಸೋಮವಾರಪೇಟೆಯ ಯಶೋಧ ರಂಗ ಟ್ರಸ್ಟ್ ಆಶ್ರಯದಲ್ಲಿ ಸಾಂದೀಪನಿ ಪ್ರೌಢಶಾಲೆ ಸಹಯೋಗದಲ್ಲಿ ಶಾಲೆಯ ಆವರಣದಲ್ಲಿ ಕಳೆದ 20 ದಿನಗಳು ನಡೆದ ಮಕ್ಕಳ ಕಲಿಕಾ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು. ಇಂದು ಪೋಷಕರು ತಮ್ಮ ಮಕ್ಕಳು ಅಂಕ ಗಳಿಸಬೇಕು, ರ್ಯಾಂಕ್ ಬರಬೇಕು ಎಂದು ಆಶಿಸುತ್ತಾರೆ. ಆದರೆ ಅವರ ಮಾನಸಿಕ ಬೆಳವಣಿಗೆ ಹಾಗೂ ವ್ಯಕ್ತಿತ್ವ ವಿಕಸನಗಳ ಬಗ್ಗೆ ಗಮನವೇ ಹರಿಸೋದಿಲ್ಲ ಅಂತ ವಿಷಾದಿಸಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ದ್ರಾವಿಡ ಕನ್ನಡಿಗರು ಸಂಸ್ಥೆ ಮುಖ್ಯಸ್ಥ ಅಭಿಗೌಡ ಮಾತನಾಡಿ, ಇಂದಿನ ಒತ್ತಡದ ಶಿಕ್ಷಣದ ನಡುವೆ ಮಕ್ಕಳ ಮನಸ್ಸು ಉಲ್ಲಸಿತವಾಗಲು ಇಂಥ ಬೇಸಿಗೆ ಶಿಬಿರಗಳು ಹಾಗೂ ತರಬೇತಿಗಳು ಸಹಕಾರಿಯಾಗುತ್ತೆ ಎಂದರು. ಯಾವುದೇ ಮಕ್ಕಳ ಬಗ್ಗೆ ನಕಾರಾತ್ಮಕ ಚಿಂತನೆಗಳು ಬೇಡ. ಅವರಿಗೆ ಸರಿಯಾದ ಸಮಯದಲ್ಲಿ ಸೂಕ್ತ ತರಬೇತಿ ಸಿಕ್ಕಿದ್ರೆ ಒಳ್ಳೆಯ ವ್ಯಕ್ತಿಗಳಾಗಿ ರೂಪುಗೊಳ್ಳುತ್ತಾರೆ ಎಂದರು. ಇಷ್ಟೇ ನಾನು ಹೇಳಬೇಕಾಗಿರೋದು. ನಾವೆಲ್ಲರೂ ಸ್ಕೂಲ್ಗಳಿಗೆ ಹೋಗಿದ್ವಿ. ಎಷ್ಟು ಜನ ಹೋಗಿದ್ದೀರಾ ಸ್ಕೂಲ್ಗೆ? ಸ್ಕೂಲ್ಗಳಿಗೆ ಎಷ್ಟು ಜನ ಹೋಗಿದ್ದೀರಾ? ಇಷ್ಟು ಜನ ಇದ್ದೀರಾ. ಎಷ್ಟೋ ಜನ ಸ್ಕೂಲ್ಗೆ ಹೋಗಿದ್ದೀರಾ. ನಿಮಗೆ ಸ್ಕೂಲ್ ಏನ್ ನೆನಪಾಗುತ್ತೆ ಅಂದ ತಕ್ಷಣ ಕ್ಲಾಸಲ್ಲಿ ಬಂದು ಕೇಳಿದ ಪಾಠ ಖಂಡಿತ ಒಬ್ರು ಹೇಳಲ್ಲ. ನೀವು ಆಟ ಆಡಿದ್ದು, ಜಗಳ ಮಾಡಿದ್ದು, ಸ್ಪೋರ್ಟ್ಸ್ ಆಡಿದ್ದು, ಸ್ಕೂಲ್ ಡೇ ಡಾನ್ಸ್ ಮಾಡಿದ್ದು, ಯಾರೋ ಟೀಚರ್ ಬಂದು ನಾಟಕ ಮಾಡಿಸಿದ್ದು, ಏನೋ ಡ್ರಾಯಿಂಗ್, ಪೇಂಟಿಂಗ್, ಸ್ಕಲ್ಪ್ಚರ್ ಇದೇನೋ ಮಾಡಿದ್ದು, ಇದನ್ನ ನೆನಪು ಮಾಡ್ಕೋತೀವಿ ಹೊರತು ಯಾವತ್ತೂ ನಾವು ಸ್ಕೂಲಲ್ಲಿ ಕೇಳಿದ್ದು ಒಂದು ಪಾಠ ಕೂಡ ನಮ್ಗೆ ನೆನಪಿರಲ್ಲ. ಇಷ್ಟನ್ನ ಯಾಕೆ ಹೇಳಬೇಕು ಅನ್ಕೊಂಡೆ ಅಂದ್ರೆ ಅದೇ ನಮ್ಗೆ ಇವತ್ತುವರೆಗೂ ಕರ್ಕೊಂಡ್ ಬಂದಿದೆ ಅಂದಾಗ ಯಾಕೆ ಅದನ್ನ ನಾವು ಯಾವಾಗಲೂ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಅಂತ ಕರೀತಿರ್ತೀವಿ ಅಲ್ವಾ. ಇಟ್ಸ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ಓದು ಓದು ಓದು, ಇದೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್. ಹಾಗಾಗಿ ಬೇರೆ ಬರೀ ಓದೋರು ಆರ್ಡಿನರಿ ಪೀಪಲ್, ಇದನ್ನೆಲ್ಲ ಮಾಡೋರು ಏನಾಗ್ತಾರೆ, ಎಕ್ಸ್ಟ್ರಾ ಆರ್ಡಿನರಿ ಆಗ್ತಾರೆ. ಸೊ ನಾವೆಲ್ಲ ಇರೋರೆಲ್ಲರೂ ಎಕ್ಸ್ಟ್ರಾ ಆರ್ಡಿನರಿನೇ. ಹೀಗೆ ಇರೋಣ. ದಯವಿಟ್ಟು ಇವತ್ತು ಕ್ಯಾಂಪ್ ಮುಗಿದ ಮೇಲೆ ಈ 15 ದಿನ ಏನ್ ಕ್ಯಾಂಪ್ ಇತ್ತು ಇಷ್ಟಕ್ಕೆ ಮಾತ್ರ ಸೀಮಿತ ಆಗದೆ, ದಯವಿಟ್ಟು ಮಕ್ಕಳು ಸ್ಕೂಲಲ್ಲಿ ಏನಾದ್ರು ಡಾನ್ಸ್ ಇದ್ದಾಗ ಅಥವಾ ನಾಟಕ ಇದ್ದಾಗ ಏನಾದ್ರು ಪೇಂಟಿಂಗ್ ಮೆಟೀರಿಯಲ್ಸ್ ಕೇಳಿದಾಗ ದಯವಿಟ್ಟು ಕೊಡಿಸಿ, ದಯವಿಟ್ಟು ಅವ್ರಿಗೆ ಪ್ರೋತ್ಸಾಹ ಮಾಡಿ. ಯಾಕಂದ್ರೆ
ನಿಮಗೆ ಮಾತ್ರ ಒಂದು ನ್ಯಾಯ, ಅವ್ರಿಗೆ ಮಾತ್ರ ಒಂದು ನ್ಯಾಯ ಬೇಡ. ಯಾಕಂದ್ರೆ ನೀವು ಆ ನೆನಪುಗಳನ್ನ ಇವತ್ತವರೆಗೂ ಇಟ್ಕೊಂಡಿದ್ದೀರಾ, ಅವ್ರಿಗೂ ಅದೇ ಅವಕಾಶ ನೀವು ಕೊಡಬೇಕು. ಯಾಕಂದ್ರೆ ಅವರು ಎಷ್ಟೋ ವರ್ಷಗಳು ಆ ನೆನಪುಗಳನ್ನ ಅವರು ಇಟ್ಕೋಬೇಕು ಅಂತ. ಪಾಠದಲ್ಲಿ ಕ್ಲಾಸ್ ರೂಮಲ್ಲಿ ಕಲ್ತಿದ್ದು ಯಾವತ್ತೂ ನಾವು ಮಾರ್ಕ್ಸ್ ಕಾರ್ಡಲ್ಲಿ ಅಷ್ಟೇ ನೋಡೋದು. ಬಟ್ ಏನು ನಾವು ಹೊರಗಡೆ ಕಲಿತೀವಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿನಲ್ಲಿ, ಇವತ್ತು ನಾನು ಇಲ್ಲಿ ಬಂದು ನಿಂತಿದ್ದೀನಿ ಅಂದ್ರೆ ಅದಕ್ಕೋಸ್ಕರನೇ ಕಾರಣ. ನಮ್ಮಪ್ಪ ವಿಧಾನಸೌಧದಲ್ಲಿ ಕೆಲಸ ಮಾಡೋರು, ನಾನು ಮೌಂಟ್ ಕಾರ್ಮಲ್ ಕಾಲೇಜಲ್ಲಿ BCom ಓದ್ತಿದ್ದೆ. ಎಲ್ಲರೂ ಕೇಳೋರಲ್ವಾ ಜನರಲ್ ಆಗಿ, ಏನ್ ಶಂಕರ್ ನಿಮ್ಮ ಮಗಳು ಏನ್ ಮಾಡ್ತಿದ್ದಾಳೆ ಅಂತ. ಸೊ ನಮ್ಮ ತಂದೆ ಎಲ್ಲಾದ್ರೂ BCom ಓದ್ತಿದ್ದಾಳೆ ಸರ್ ಮೌಂಟ್ ಕಾರ್ಮಲ್ ಅಲ್ಲಿ ಅನ್ನೋರು, ಏನೋ ಅವಾಗ ಜಂಬ ಆಗೋಂತರ. ನಮ್ಮ ತಂದೆ ಒಂದು ರಿಜಿಸ್ಟರ್ಡ್ ಕೋಆಪರೇಟಿವ್ ಸೊಸೈಟಿನಲ್ಲಿ ಕಾರ್ ಡ್ರೈವರ್ ಆಗಿದ್ರು. ಸೊ ಹಾಗಾಗಿ ಯಾರೇ ಕೇಳಿದ್ರು ತುಂಬಾ ಒಂಥರ ಉತ್ಸಾಹದಿಂದ BCom ಓದ್ತಿದ್ದಾಳೆ ಅನ್ನೋರು. ಸಡನ್ ಆಗಿ ನಾನು BCom ಆದ್ಮೇಲೆ ಯಾವಾಗ MA ಡ್ರಾಮಾ ತಗೊಂಡೆ. ಕಾರ್ಯಕ್ರಮದಲ್ಲಿ ಜಿ ಕನ್ನಡ ವಾಹಿನಿಯ ಸರಿಗಮ ಪ್ರಶಸ್ತಿ ವಿಜೇತ ಕುಮಾರಿ ಪ್ರಗತಿ ಬಡಿಗೇರ್ ಅವರನ್ನ ಸನ್ಮಾನ ಮಾಡಲಾಯಿತು. ಕುಶಾಲನಗರದ ಶ್ರೀಮತಿ ಫ್ಯಾನ್ಸಿ ಮುತ್ತಣ್ಣ, ಯಶೋದೆ ರಂಗ ಟ್ರಸ್ಟ್ನ ಅಧ್ಯಕ್ಷ ಮುತ್ತಣ್ಣ, ಗಣೇಶ್ ಎಂ ಭೀಮನಕೋಣೆ, ಶಿಬಿರ ನಿರ್ದೇಶಕರು ನಿಶಾಂತ್ ಮುತ್ತಣ್ಣ, ಸಂಚಾಲಕರು, ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ರಂಗ ಕಲಾವಿದರಾದ ಅರ್ಚನಾ ಸುರೇಶ್, ಸುಮಂತ್ ಯೋಗೇಶ್, ಇನ್ಸಾಫ್, ಶಿವಕುಮಾರ್ ತೀರ್ಥಹಳ್ಳಿ ಮತ್ತಿತರರು ಪಾಲ್ಗೊಂಡಿದ್ದರು. ಶಿಬಿರದಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳಿಂದ ನಾಟಕ, ಯಕ್ಷಗಾನ, ನೃತ್ಯ ಮತ್ತು ಪ್ರದರ್ಶನಗಳು ನೆರವೇರಿತು.